ನಮಸ್ತೆ ಸಹೃದಯಿಗಳೇ. ನಾವೆಲ್ಲರೂ ಕೂಡ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಮಗೆ ಸಂಪತ್ತು ಅನ್ನೋದು ಕೆಲವೊಂದು ಸತಿ ಕೈಗೂಡದೇ ಇಲ್ಲ, ಕೈಗೆ ಬಂದಿದ್ದು ಬಾಯಿಗತ್ತಲ್ಲ ಅನ್ನೋಂಥ ರೀತಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಅಂತಂತಂದರೆ ಆ ದೈವಾನುಗ್ರಹನ ಪಡ್ಕೋಬೇಕು. ಎಲ್ಲರಿಗೂ ದೈವಾನುಗ್ರಹ ಆಗಿ ಬೇಕಾದ ರೀತಿಯಾದಂತಹ ಸೌಕರ್ಯಗಳು ಅನುಕೂಲಗಳಾಗಬೇಕು ಅನ್ನೋದಕ್ಕೋಸ್ಕರ ಕುಬೇರ ಲಕ್ಷ್ಮಿಯ ಹೋಮ ಮಾಡ್ತಾ ಇದ್ದೀವಿ. ನಾಡಿದ್ದು ಜುಲೈ 7ನೇ ತಾರೀಕು ಭಾನುವಾರ ಬೆಂಗಳೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಕುಬೇರ ಲಕ್ಷ್ಮಿ ಹೋಮ ಮಾಡಿ, ಜೊತೆಗೆ ಕುಬೇರ ಲಕ್ಷ್ಮಿ ಯಂತ್ರನೂ ಕೊಡ್ತೀವಿ. ಆ ಕುಬೇರ ಲಕ್ಷ್ಮಿಯ ಶ್ಲೋಕನೂ ಕೂಡ ಉಪದೇಶ ಮಾಡ್ತೀವಿ. ಈ ಕುಬೇರ ಲಕ್ಷ್ಮಿ ಶ್ಲೋಕನ ಜಪ ಮಾಡ್ತು ಅಂತಂತಂದರೆ ಪದ್ಮಾಸನೆ ಪದ್ಮಕರೆ ಆ ತಾಯಿಯ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಕಷ್ಟಗಳು ಸಂಕಟಗಳು ದೂರವಾಗಿ ನಮಗೆ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ. ಕುಬೇರ ಲಕ್ಷ್ಮಿ ಯಂತ್ರ ಅನ್ನುವಂಥದ್ದು ಅದಕ್ಕೆ ನಾವು ಜಪ ಮಾಡ್ದಂಗೆ ಪುಷ್ಟಿ ಬರ್ತಾ ಹೋಗುತ್ತೆ. ಇಲ್ಲಿ ನಾವು ಯಜ್ಞಾನ ಮಾಡಿ ಅದನ್ನು ಶುದ್ಧೀಕರಣ ಮಾಡಿಕೊಡ್ತೀವಿ, ಜೊತೆಗೆ ಆ ಶ್ಲೋಕನೂ ಉಪದೇಶ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಕೇಳಿದರೆ ನಮ್ಮ ಮನಃಶುದ್ಧಿ ಆಗುತ್ತೆ. ಎಷ್ಟೋ ಜನ್ಮಗಳ ನಮ್ಮ ಕೆಲವೊಂದು ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಹೇಳಿದೆ. ಪೂರ್ವ ಪುಣ್ಯದಿಂದ ಪದವಿ ಸಂಪತ್ತು ಅಧಿಕಾರ ಎಲ್ಲ ಲಭ್ಯವಾಗುತ್ತೆ. ಪೂರ್ವ ಪುಣ್ಯ ಇಲ್ಲದೇ ಇದ್ದಾಗ ಏನು ಮಾಡಬೇಕು ಅಂತಂದರೆ ನಾವೇ ಆ ಪುಣ್ಯನ ಸಂಪಾದನೆ ಮಾಡಬೇಕು. ಪುಣ್ಯನ ಯಾವುದರಿಂದ ಸಂಪಾದನೆ ಮಾಡೋದು? ಯಜ್ಞೋ ವೈ ವಿಷ್ಣು, ಹೋಮಾದಿಗಳಿಂದ ಪುಣ್ಯದ ಅರ್ಜನೆ ಆಗುತ್ತೆ, ದಾನದಿಂದ ಪುಣ್ಯದ ಅರ್ಜನೆ ಆಗುತ್ತೆ. ಅದೇ ರೀತಿಯಾಗಿ ಜಪ ಮಾಡೋದರಿಂದ ಕೂಡ ಪುಣ್ಯದ ಅರ್ಜನೆ ಆಗುತ್ತೆ. ಯಾವ ದೇವರ ಅನುಗ್ರಹ ನಮಗಾಗಬೇಕೋ ಆ ದೇವರ ಅನುಗ್ರಹಕ್ಕೋಸ್ಕರ ಜಪನ ಮಾಡಬೇಕು. ಜಪನ ಸುಮ್ಮನೆ ಮಾಡಿದ್ರೆ ಅನುಕೂಲ ಆಗಲ್ಲ. ಉಪದೇಶ ತಗೊಂಡು ಆ ಕುಬೇರ ಲಕ್ಷ್ಮಿಯ ಶ್ಲೋಕವನ್ನು ನಾವು ಹೇಳ್ಕೊಳ್ತು ಅಂತಂತಂದರೆ ನಮಗೆ ಆ ಕುಬೇರ ಲಕ್ಷ್ಮಿಯ ಅನುಗ್ರಹವಾಗಿ ಮನೆಯಲ್ಲಿ ಧನ ಸಂಪತ್ತು ಸೌಖ್ಯ ಸಮೃದ್ಧಿ ಎಲ್ಲ ಉಂಟಾಗುತ್ತೆ. ಅದೇ ರೀತಿಯಾಗಿ ವ್ಯಾಪಾರದಲ್ಲಿರುವಂಥವ್ರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಫ್ಯಾಕ್ಟ್ರಿ ಇತ್ಯಾದಿಗಳಲ್ಲಿ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಎಷ್ಟೋ ವಸ್ತುಗಳು ಮಾರಾಟನೇ ಆಗೋದಿಲ್ಲ. ಮಾಡ್ತೀವಿ, ನಾವು ಪರಿಶ್ರಮ ಪಡ್ತೀವಿ. ಅಂಥ ಜಾಗದಲ್ಲಿ ಈ ಕುಬೇರ ಲಕ್ಷ್ಮಿ ಯಂತ್ರನ ಇಟ್ಟು ಜಪ ಮಾಡ್ತು ಅಂತಂದರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಆ ಲಕ್ಷ್ಮಿಯ ಪರಿಪೂರ್ಣವಾದಂಥ ಅನುಗ್ರಹ ನಮಗಾಗುತ್ತೆ. ಹಾಗಾಗಿ ಜುಲೈ 7ನೇ ತಾರೀಕು ಭಾನುವಾರ ಎಲ್ಲರೂ ಬನ್ನಿ. ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಆ ತಾಯಿಯ ಸನ್ನಿಧಿಗೆ ಬರ್ತೀರಾ. ಬೆಳಿಗ್ಗೆ 8 ಗಂಟೆಯಿಂದನೇ ಹೋಮಾದಿಗಳು ಕಲಶ ಸ್ಥಾಪನೆ ಆಗಿ ಹೋಮ ಶುರುವಾಗುತ್ತೆ. ಮಧ್ಯಾಹ್ನ 12ವರೆಗೆ ಪೂರ್ಣಾಹುತಿ. ಕುಬೇರ ಲಕ್ಷ್ಮಿ ಹೋಮದ ಜೊತೆಗೇನೆ ಶನೀಶ್ಚರ ಶಾಂತಿ ಹೋಮ, ನಾಗರಕ್ಷ ಹೋಮ, ಜೊತೆಗೆ ಮೃತ್ಯುಂಜಯ ಹೋಮ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ಹೋಮ ಕೂಡ ಇದೆ. ಹಾಗಾಗಿ ಎಲ್ಲ ಹೋಮದಲ್ಲಿ ಪಾಲ್ಗೊಳ್ಳಿ. ಯಾರಿಗೇ ಆಗಲಿ ಈಗ ಯಂತ್ರದ ಅಗತ್ಯ ಇದ್ದವರು ಇಲ್ಲಿ ಕಾಣುವಂಥ ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ ಮುಖಾಂತರ ನಿಮ್ಮ ಗೋತ್ರ ನಕ್ಷತ್ರ ಹೆಸರುಗಳನ್ನೆಲ್ಲ ಕಳಿಸ್ತು ಅಂತಂದರೆ ಮುಂಚಿತವಾಗಿ ನಿಮಗೆ ಬರೋವಾಗ ತಡ ಆಯಿತು ಅಂತಂದ್ರೂ ನಾವು ಬೆಳಿಗ್ಗೆನೇ ಸಂಕಲ್ಪಾದಿಗಳನ್ನು ಮಾಡ್ಕೊಳ್ತೀವಿ. ಯಾವುದೇ ರೀತಿಯ ನಿಮಗೆ ಮಾಹಿತಿ ಬೇಕು ಅಂತಂದರೆ ಈ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಂಡು ಜುಲೈ 7ನೇ ತಾರೀಕು ಭಾನುವಾರ ಬನ್ನಿ. ಆ ಕುಬೇರ ಲಕ್ಷ್ಮಿ ಹೋಮದಲ್ಲಿ ಪಾಲ್ಗೊಳ್ಳಿ. ಕುಬೇರ ಲಕ್ಷ್ಮಿ ಯಂತ್ರನ ಪಡೆದು ಆ ಶ್ಲೋಕದ ಉಪದೇಶ ಪಡ್ಕೊಂಡು ಜಪ ಮಾಡಿ ಆ ಕುಬೇರ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸುಖ ಶಾಂತಿಯಿಂದ ನೆಮ್ಮದಿಯನ್ನು ಪಡೆಯುವಂತಹ ಯೋಗವನ್ನು ಭಾಗ್ಯವನ್ನು ಆ ಜಗನ್ಮಾತೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ತೆ.